ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ದಿನ ನಾವು ಹೊಸಳ್ಳಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಒಬ್ಬ ರೈತರು ಬಾಳೆಯನ್ನ ಬೆಳೆದಿದ್ದಾರೆ. ಈ ಒಂದು ಬಾಳೆಯಲ್ಲಿ ಈಗ ಪ್ರಾರಂಭವಾಗಿ ಸಿಗಟೋಕ ಎಲೆಚುಕ್ಕಿ ರೋಗ ಏನಾಗಿದೆ ಪ್ರಾರಂಭ ಆಗಿದೆ. ಇದರ ಗುಣಲಕ್ಷಣಗಳನ್ನು ತಾವು ಇಲ್ಲಿ ನೋಡ್ತಾ ಇರಬಹುದು. ಪ್ರಾರಂಭ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೆಳಗಿನ ಭಾಗದ ಎಲೆಗಳಲ್ಲಿ ಈ ರೀತಿಯಾಗಿ ಚುಕ್ಕಿಗಳು ಕಾಣಿಸ್ಕೊಳುತ್ತೆ, ಕಂದು ಬಣ್ಣದ ಚುಕ್ಕಿಗಳು. ಅದರ ಪರಿಧಿಯಲ್ಲಿ ಹಳದಿ ಬಣ್ಣವನ್ನು ನಾವು ನೋಡ್ತಾ ಹೋಗ್ತೀವಿ. ಇದೇನಾಗುತ್ತೆ, ಮುಂದೆ ಹೋಗಿ ಈ ಚುಕ್ಕಿಗಳು ದೊಡ್ಡದಾಗ್ತಾ ಹೋದಂತೆ ಎಲೆಗಳು ಈ ರೀತಿಯಾಗಿ ಏನಾಗುತ್ತೆ, ಸಂಪೂರ್ಣವಾಗಿ ಒಣಗೋದಕ್ಕೆ ಪ್ರಾರಂಭ ಆಗ್ತದೆ. ಒಣಗಿದ ನಂತರ ಏನಾಗುತ್ತೆ, ಅದು ಸಂಪೂರ್ಣವಾಗಿ ಆ ಒಂದು ಗಿಡದ ಒಂದು ಬೆಳವಣಿಗೆಯನ್ನು ಏನ್ ಮಾಡುತ್ತೆ, ಅರೆಸ್ಟ್ ಮಾಡ್ತದೆ, ಅಂದ್ರೆ ನಿಲ್ಲಿಸ್ತದ. ಹೌದಾ? ಹಾಗಾದ್ರೆ ಈ ಒಂದು ರೋಗಕ್ಕೆ ನಾವು ನಿರ್ವಹಣೆಯನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ರೀತಿಯಾಗಿ ಎಲೆಗಳು ಎಲ್ಲಿ ನಮಗೆ ಪ್ರಾರಂಭದಲ್ಲಿ ಕಾಣಿಸ್ಕೊಳುತ್ತೆ ಆ ಎಲೆಗಳನ್ನ ಏನ್ ಮಾಡ್ಬೇಕು, ತೆಗೆದುಹಾಕ್ಬೇಕು. ಒಂದು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ನೋಡಿ, ಯಾವಾಗ ರೋಗ ನಿರೋಧಕ ತಳಿಗಳನ್ನ ಅಥವಾ ರೋಗ ಇಲ್ಲದೆ ಇರುವಂತಹ ಕಂದುಗಳನ್ನ ಹಾಕುವಂಥದ್ದನ್ನ ನಾವು ಮಾಡ್ತೀವಿ, ಹಾಗೆ ಈ ಒಂದು ರೋಗವನ್ನು ನಾವು ತಡೆಗಟ್ಟಬಹುದು. ಮೂರನೇದೇನು ಅಂತ ಹೇಳಿದ್ರೆ, ರಾಸಾಯನಿಕಗಳನ್ನ ಸಿಂಪಡಣೆಯನ್ನ ಮಾಡುವಂಥದ್ದು. ಯಾವ ರೀತಿಯಾದಂತಹ ರಾಸಾಯನಿಕಗಳನ್ನ ನಾವು ಕೊಡಬಹುದು ಅಂತ ಹೇಳಿದ್ರೆ, ಪ್ರಮುಖವಾಗಿ ನೋಡಿ, ಈಗ ಹಲವಾರು ಕಾಂಬಿನೇಷನ್ಗಳಿದೆ. ಅದರಲ್ಲಿ ಕೆಲವೊಂದು ಕಾಂಬಿನೇಷನ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಅವುಗಳನ್ನು ನೀವು ಸರಿಸುಮಾರು 15 ದಿನಕ್ಕೆ ಒಂದು ಸಿಂಪಡಣೆಯನ್ನು ತಾವು ಕೊಡೋದ್ರಿಂದ ಆಟೋಮೆಟಿಕ್ ಆಗಿ 2 ರಿಂದ 3 ಸ್ಪ್ರೇಗಳೊಳಗಡೆ ನಿಮ್ಗೆ ಏನಾಗುತ್ತೆ, ಆ ಒಂದು ರೋಗ ನಿಮ್ಗೆ ನಿರ್ವಹಣೆಗೆ ಬರ್ತದೆ. ಯಾವ್ಯಾವುದು ಅಂತ ಹೇಳಿದ್ರೆ, ಅಜಾಕ್ಸಿಸ್ಟ್ರಾಬಿನ್ ಪ್ಲಸ್ ಡಿಫೆನ್ಕೊನಜೋಲ್ 1 ml per ಲೀಟರು, ಅಥವಾ ನಿಮ್ಗೆ ಮ್ಯಾಂಕೋಜೆಬ್ ಅದನ್ನು ಕೂಡ ಅಷ್ಟೇ 2.5 ಗ್ರಾಮು ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆಯನ್ನು ಮಾಡುವಂಥದ್ದು. ಹಾಗೇನೆ ಪ್ರೊಪಿಕೊನಜೋಲ್ ಪ್ಲಸ್ ಟೆಬಿಕೊನಜೋಲ್ ನಿಮಗೆ ಅದನ್ನು ಕೂಡ ಅಷ್ಟೇ 1 ml per ಲೀಟರು ತಾವು ಹಾಕೊಂಡು ಸಿಂಪಡಣೆಯನ್ನು ಮಾಡೋದ್ರಿಂದ ಈ ಒಂದು ರೋಗವನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಬಹುದು. ಧನ್ಯವಾದಗಳು.